ನಮಸ್ಕಾರ ಸ್ನೇಹಿತರೆ, ಇವತ್ತು ನಾನು ನಿಮಗೆ 2 ವಿಶೇಷವಾದ ಸ್ಥಳಗಳನ್ನು ತೋರಿಸ್ತೀನಿ. ಅದು ಕೂಡ BMTC ಪಾಸ್ ಬಳಸಿ. ನಾನು ಇವಾಗ BMTC ಪಾಸ್ ಬಳಸಿ ಬನಶಂಕರಿಯಿಂದ 2 ವಿಶೇಷವಾದ ಸ್ಥಳಗಳಿಗೆ ಹೊರಡ್ತಾ ಇದ್ದೀನಿ. ಅದರಲ್ಲಿ ಒಂದು ದಿ ಆರ್ಟ್ ಆಫ್ ಲಿವಿಂಗ್, ಮತ್ತೊಂದು ದಿ ಪಿರಮಿಡ್ ವ್ಯಾಲಿ. ಇಲ್ಲಿಂದ ತುಂಬ ಬಸ್ಸು ದಿ ಆರ್ಟ್ ಆಫ್ ಲಿವಿಂಗ್ಗೆ ಹೊರಡುತ್ತೆ, ಆದರೆ ನಾನು ಹತ್ತಿದ ಬಸ್ಸು MKT5H. ಸೇಮ್ ಬಸ್ಸು ಕೂಡ ನಿಯರ್ ಪಿರಮಿಡ್ ವ್ಯಾಲಿಗೂ ಕೂಡ ಹೊರಡುತ್ತೆ. ನಿಯರ್ ಪಿರಮಿಡ್ ವ್ಯಾಲಿ ಅಂದರೆ ಕೆಬ್ಬೆದೊಡ್ಡಿ ಗೇಟ್ ಅಂತ ಬರುತ್ತೆ. ಅಲ್ಲಿಂದ 2 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ದಿ ಪಿರಮಿಡ್ ವ್ಯಾಲಿಗೆ. ಈಗ ನಾವು ಮೊದಲನೇ ಸ್ಥಳ ದಿ ಆರ್ಟ್ ಆಫ್ ಲಿವಿಂಗ್ಗೆ ಹೊರಡೋಣ ಸ್ನೇಹಿತರೆ. ಇಲ್ಲಿಗೆ ಹೊರಡೋದಕ್ಕೆ ಎಂಟ್ರಿ ಫ್ರೀ ಇರುತ್ತೆ. ಗೇಟಲ್ಲಿ ಒಂದು ರಿಜಿಸ್ಟರ್ ಬುಕ್ ಇರುತ್ತೆ. ಆ ರಿಜಿಸ್ಟರ್ ಬುಕ್ಕಲ್ಲಿ ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಒಳಗಡೆ ಬರ್ಬೋದು. ತಂಪಾದ ಗಾಳಿ, ಪ್ರಶಾಂತವಾದ ವಾತಾವರಣನ ನಾವಿಲ್ಲಿ ನೋಡ್ಬೋದು. ಒಳಗಡೆ ಹೋಗ್ತಾ ಇದ್ದಂಗೆ ನಿಮಗೆ ಈ ರೀತಿಯಾದಂಥ ಡೈರೆಕ್ಷನ್ಸ್ ಬೋರ್ಡ್ಸ್ ಕಾಣಿಸುತ್ತೆ. ನೀವು ಅಲ್ಲಿಂದ ಈ ಡೈರೆಕ್ಷನ್ ಬೋರ್ಡ್ ಯೂಸ್ ಮಾಡಿಕೊಂಡು ಅಲ್ಲಿರುವಂಥ ಪ್ಲೇಸ್ಗಳಿಗೆ ವಿಸಿಟ್ ಮಾಡ್ಬೋದು. ಇದೇ ಶ್ರೀ ವಿಶಾಲಾಕ್ಷಿ ಮಂಟಪ ಸ್ನೇಹಿತರೆ. ನೋಡ್ಬೋದು ಇಲ್ಲಿನ ಪ್ರಕೃತಿ ವಿಸ್ಮಯ ಹೇಗಿದೆ ಅಂತ. ಔಟ್ಸೈಡ್ ಎಲ್ಲ ತುಂಬ ಗ್ರೀನರಿ ಇದೆ, ತುಂಬ ಚೆನ್ನಾಗಿದೆ. ಈ ಮಂಟಪದಲ್ಲಿ ಧ್ಯಾನ ನಡೆಯುತ್ತೆ. ಇಲ್ಲಿ ದಿನಕ್ಕೆ 3 ಹೊತ್ತು ಅನ್ನದಾನ ಕೂಡ ನಡೆಯುತ್ತೆ, ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ. ಈ ಒಂದು ಸ್ಥಳಗಳಲ್ಲಿ ದಯವಿಟ್ಟು ನಿಶ್ಶಬ್ದವಾಗಿರಿ. ಊಟ ಮುಗಿಸ್ಕೊಂಡು ನಾನು ನೆಕ್ಸ್ಟ್ ಹೊರಟಿದ್ದು ಶ್ರೀ ಸಾಂಬ ಪರಮೇಶ್ವರ ದೇವಸ್ಥಾನಕ್ಕೆ. ಇಲ್ಲಿರುವಂಥ ಶಿವನ ವಿಗ್ರಹಕ್ಕೆ ನಾವೇ ಅಭಿಷೇಕ ಕೂಡ ಮಾಡ್ಬೋದು. ಅಲ್ಲಿಂದ ಹೊರಟು ನೆಕ್ಸ್ಟ್ ಬಂದಿದ್ದ ಪ್ಲೇಸು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್. ಸೇಮ್ ಬಸ್ಸು MKT5Hನಲ್ಲೇ ಬರ್ಬೋದು. ಇಲ್ಲಿ ಇಳ್ಕೊಂಡು ಇಲ್ಲಿಂದ 2 ಕಿಲೋಮೀಟರ್ವರೆಗೆ ನಡ್ಕೊಂಡು ಹೋಗಬೇಕಾಗತ್ತೆ, ಅಥವಾ ಆಟೋ ಕೂಡ ಸಿಗುತ್ತೆ. ಇಲ್ಲಿ ಟೋಲ್ ಬರೋದ್ರಿಂದ ಟೋಲ್ ಪಾಸ್ ಟಿಕೆಟ್ ಕೂಡ ತೊಗೊಬೇಕಾಗತ್ತೆ, 5 ರೂಪೀಸ್ ಕೊಟ್ಟು. ಈಗ ನಾವು ಪಿರಮಿಡ್ ವ್ಯಾಲಿ ಇಂಟರ್ನ್ಯಾಷನಲ್ಗೆ ಬಂದಿದ್ದೀವಿ. ನೋಡ್ಬೋದು ಸ್ನೇಹಿತರೆ, ಇದು ಎಂಟ್ರಿ ಗೇಟು. ಇಲ್ಲೂ ಕೂಡ ಎಂಟ್ರಿ ಫ್ರೀ ಇರುತ್ತೆ. ನಿಮ್ಮ ಡೀಟೇಲ್ಸ್ನ ಎಂಟ್ರಿ ಮಾಡಿ ಒಳಗಡೆ ಬರ್ಬೋದು. ಇಲ್ಲೂ ಕೂಡ ಈ ರೀತಿ ಡೈರೆಕ್ಷನ್ಸ್ ಬೋರ್ಡ್ಸ್ ಇರುತ್ತೆ. ಇಲ್ಲಿಂದ ನೀವು ಡೈರೆಕ್ಷನ್ ಬೋರ್ಡ್ ನೋಡ್ಕೊಂಡು ಹೋಗ್ಬೋದು. ಅಡ್ವೆಂಚರ್ಸ್ ಇಷ್ಟಪಡೋರಿಗೆ ಬೋಟಿಂಗ್ ಫೆಸಿಲಿಟಿ ಕೂಡ ಇದೆ. ಬೋಟಿಂಗ್ ಚಾರ್ಜಸ್ಸು ನೀವು ಯಾವ ಬೋಟ್ ಚೂಸ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಶಾಂತಿಯ ಪ್ರತೀಕ ಬುದ್ಧನ ಪ್ರತಿಮೆಯನ್ನು ಕೂಡ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ. ನಾವು ಇವಾಗ ಪಿರಮಿಡ್ನ ಧ್ಯಾನ ಮಂದಿರದ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಇಲ್ಲಿ ನಮಗೆ ಧ್ಯಾನ ಮಾಡೋದಕ್ಕೆ ಕೂಡ ಅವಕಾಶ ಇದೆ. ಒಳಗಡೆ ಹೋಗುವಾಗ ಮೊಬೈಲ್ ಸೈಲೆಂಟ್ ಅಥವಾ ಸ್ವಿಚ್ ಆಫ್ ಮಾಡಿರಬೇಕು. ಧ್ಯಾನ ಮುಗಿಸ್ಕೊಂಡು ಹೊರಗಡೆ ಬಂದಮೇಲೆ ಈ ರೀತಿಯಾದಂಥ ಪ್ರಕೃತಿ ಸೌಂದರ್ಯನ ನಾವು ಸವಿಬೋದು. ಇಲ್ಲೇ ಇರುವಂಥ ಗೋಶಾಲ ಕೂಡ ಭೇಟಿ ನೀಡಿದ್ದೆ. ನೋಡ್ಬೋದು ಸ್ನೇಹಿತರೆ ಗೋವುಗಳನ್ನು. ಸ್ನೇಹಿತರೆ, ಇದು ಶಾರ್ಟ್ ವಿಡಿಯೋ ಆಗಿರೋದ್ರಿಂದ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.